ಒಂದು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ ದೇವರಮಣಿಯವರ ಪಕ್ಷ ಸ್ಥಾಪನೆಯ ಉದ್ದೇಶ ಮತ್ತು ಕಾರ್ಯಕರ್ತರ ಉದ್ದೇಶ ಏನು, ಅವ್ರ ಜವಾಬ್ದಾರಿ ಏನು ಅಂತಕ್ಕಂಥ ಮಾತುಗಳನ್ನು ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ದೇಶಕ್ಕೆ ಆಗಸ್ಟ್ 1540 ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಘಟನೆ ಇರ್ತಾವ ಸ್ವಾತಂತ್ರ್ಯ ತಗೊಳ್ಳೋ ಸಲುವಾಗಿ. ಆ ಸಂಘಟನೆಯನ್ನು ಮಹಾತ್ಮ ಗಾಂಧಿ ವಿಸರ್ಜನೆ ಮಾಡಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಆದರೆ ನೆಹರೂರವರು ಕಾಂಗ್ರೆಸ್ನ ನಾಯಕರು ಆ ಕಾಂಗ್ರೆಸ್ನ ಹೋರಾಟದ ಲಾಭವನ್ನು ಪಡೆಯಬೇಕಂತ ವಿಸರ್ಜನೆ ಮಾಡಲು ಕಾಂಗ್ರೆಸ್ ಪಕ್ಷ ಇಟ್ಕೊಂಡು ಎಲೆಕ್ಷನ್ ಹೋಗತ್ತದು. ಹೋಗುವ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ಯಾವ ಇದ್ದಿಲ್ಲ, ಒಂದೇ ಒಂದು ಕಾಂಗ್ರೆಸ್ ಪಾರ್ಟಿ. ಅವಾಗ ನೆಹರು ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಂಗ್ರೆಸ್ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಲ್ಲ. ಇವರಿಬ್ಬರು ಭಾಳ ಪಂಡಿತರಾದ ತಿಳ್ಕೊಂಡು ಇಬ್ಬರು ನೆಹರು ಮಂತ್ರಿಗಳು ಸ್ಥಾನಕ್ಕೆ ತಗೊಂಡ್ರು. ಅದ್ರ ಮುಂದೆ ಏನು ಕಾಶ್ಮೀರದ ವಿಲೀನ ಬಂತು. ಸರ್ದಾರ್ ವಲ್ಲಭಾಯ್ ಪಟೇಲ್ 560 ಸಂಸ್ಥಾನಗಳನ್ನು ವಿಲೀನ ಮಾಡಿದ್ರು. ಅದ್ರಾಗ ಒಂದು 3-4 ಸಂಸ್ಥಾನಗಳು ಮಾತ್ರ ತಕರಾರು ಮಾಡಿದ್ರು. ನಮ್ಮ ದೇಶದಾಗ ಕೊಡಕ್ಕೆ ಒಂದು ಹೈದರಾಬಾದ್ ನವಾಬ್ ಒಬ್ಬ, ಕಾಶ್ಮೀರದ ಅಲ್ಲಿ ರಾಜ ಒಪ್ಪಿಕೊಟ್ಟಿದ್ದ, ಹರಿಸಿಂಗತ್ ರಾಜ, ಹಿಂದೂ ರಾಜ ಇದ್ದ, ಆ ದೇಶದಾಗ ಕೊಡುತ್ತೆ ಅಂತ ಒಪ್ಪಿಕೊಟ್ಟಿದ್ದವ. ಆದರೆ ನೆಹರು ಏನು ಮಾಡಿದ್ರು, ಅಲ್ಲಿ ಶೇಖ್ ಅಬ್ದುಲ್ಲಾ ಮಾಡ್ತಾರೆ. ಶೇಖ್ ಅಬ್ದುಲ್ಲಾ ಆಗ್ತಿದ್ರು ಈಗ ಮುಖ್ಯಮಂತ್ರಿ ಆದ್ರೆ ಅವ್ರ ಮುತ್ಯ. ಅವ್ರ ಮುತ್ಯಾಗ ಜವಾಬ್ದಾರಿ ಕೊಟ್ಟು ಒಂದು ಆ ರಾಜ ಹೊರನಿಗೆ ಇನ್ನೊಬ್ಬ ರಾಜ ಟೈಪ್ ತೋರಿಸ್ಬಿಟ್ರು ನೆಹರು. ಹಿಂಗಾಗಿ ಅದಕ್ಕೊಂದು ಸ್ಥಾನ ಮಾಡಿಕೊಟ್ಟು ಕೂಡ ಹದಿಗೆಡಿಸ್ಬಿಟ್ರು ವ್ಯವಸ್ಥೆನ. ಕಾಶ್ಮೀರ ಅಂದ್ರೆ ನಮ್ಮ ದೇಶದಾಗ ಇದ್ದೂ ಇದ್ದಾಗ ಅದೇ ಆದಂಥ ವ್ಯವಸ್ಥೆಗಳು ಬೇರೆ, ಆಡಳಿತ ಬೇರೆ, ಧ್ವಜ ಬೇರೆ, ಪ್ರಧಾನಮಂತ್ರಿ ಬೇರೆ. ಅವಾಗ ಇವರು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾಶ್ಮೀರದ ಸಮಸ್ಯೆ ಹೇಗೈತಂದ್ರೆ ನಮ್ಮ ಮಂತ್ರಿ ಮುಂದುವರಿಯೋದಿಲ್ಲ ಅಂತೇಳಿ ಅದಕ್ಕೆ ರಾಜೀನಾಮೆ ಕೊಟ್ಟು ಏಕ್ ದೇಶ ಮೇ ದೋ ನಿಶಾನ್, ದೋ ವಿಧಾನ್, ದೋ ಪ್ರಧಾನ ನೈ ಚಲೇಗಿ ಅಂತ ಸುಮಾರು ಆಗಿನ ಕಾಲಕ್ಕೆ 10,000 ಮಂದಿ ತೊಗೊಂಡು ಜನಸಂಘ ಸ್ಥಾಪನೆ ಆದಾಗ ಹೋಗಿ ಕಾಶ್ಮೀರ ಜೈಲಾಗಿ ಬಿಟ್ಟು ಅದು ತೆಗೆದುಕೊಂಡ್ರು. ಆಗಿನ ಕಾಲದಾಗ 10,000 ಮಂದಿ ಕೊಡಿಸಿದ್ರು ಜನಸಂಘ ಬಿಟ್ಟು ಒಂದು 2 ವರ್ಷದಾಗ, 1 ವರ್ಷದಾಗ. ಅದಕ್ಕೆ ಜನಸಂಘ ಅವಾಗ ಏನು ಮಾಡಿದ್ರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕ, 2ನೇ ಸಂಚಾಲಕ ಮಾಧವರಾವ್ ಗೋಳವರ್ಕರ್, ಸದಾಶಿವರಾವ್ ಗೋಳವರ್ಕರ್. ಅವ್ರ ಹತ್ರ ಹೋಗಿ ನಾವು ಕಾಂಗ್ರೆಸ್ಸಿಂದ ದೇಶಕ್ಕೆ ಉದ್ಧಾರ ಆಗೋದಿಲ್ಲ, ನಾವು ಪ್ರತ್ಯೇಕ ರಾಜಕೀಯ ಪಕ್ಷ ಕಟ್ಟಬೇಕು, ನೀವು ಜನರು ಕೊಡೋದನ್ನ 14 ಮಂದಿ ಕಳಿಸಿದ್ರು. ಅವರು ಗುರೂಜಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ, LK ಅದ್ವಾನಿ ಅವ್ರನ್ನ, ಕರ್ನಾಟಕದ ಜಗನ್ನಾಥ ಜೋಶಿ ಅವ್ರನ್ನ, ಯಾದವರಾವ್ ಜೋಶಿ ಅವ್ರನ್ನ, ವಿಶಾಖರಾವ್ ಠಾಕ್ರೆ ಅವ್ರನ್ನ, ಪ್ರಹ್ಲಾದ್ ಬೋಲ್ಕ್ ಅವ್ರನ್ನ, ನಾನಾಜಿ ದೇಶಮುಖ್ ಅವ್ರನ್ನ, ಹೀಗೆ 14 ಜನ ತಂಡವನ್ನು ಕೊಟ್ಟು 14 ಮಂದಿ ಕರ್ಕೊಂಡು ಇವರು 1951 ಅಕ್ಟೋಬರ್ 21ಕ್ಕೆ ಭಾರತೀಯ ಜನಸಂಘ ಸ್ಥಾಪನೆ ಆಯಿತು. ಏನು ಸ್ಥಾಪನೆ ಆಯಿತು? 1951 ಅಕ್ಟೋಬರ್ 21 ಸ್ಥಾಪನೆ ಆಯಿತು. ಆದ್ಮೇಲೆ ಅದು ಇತಿಹಾಸ ಮಂದಿ ಭಾಷೆ ಕೇಳಿ ಹೇಳಕ್ಕೆ ಹೋಗೋದಿಲ್ಲ. ಮುಂದೆ 75ಕ್ಕೆ ಎಮರ್ಜೆನ್ಸಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಅವಶ್ಯ ಇದ್ದಿದ್ದಿಲ್ಲ, ಎಮರ್ಜೆನ್ಸಿ ಘೋಷಣೆ ಮಾಡಿ ವಿರೋಧ ಪಕ್ಷದ ಅರೆಸ್ಟ್ ಮಾಡಿದ್ರು. ನಮ್ಮ ಕುರ್ಚಿ ಕೂತ್ಕೊಂಡಿರ್ತವು, ಕೋರ್ಟ್ ಅವ್ರಿಗೆ ಕುರ್ಚಿ ಬಿಟ್ಟು ಹೋಗಂತ ಹೇಳಿದ್ರು. ಅಲಹಾಬಾದ್ ಹೈಕೋರ್ಟ್ ಕುರ್ಚಿ ಬಿಡಲಿಲ್ಲ ಅವರು. ಒಂದಾಗಿ ದೇಶಕ್ಕೆ ಗಂಡಾಪುರ ತಿಳ್ಕೊಂಡು ರಾಜ್ಯನ ಅರೆಸ್ಟ್ ಮಾಡಿ ಹಾಕಿದ್ರು. ಅವಾಗ ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ಒಂದು ಚಳವಳಿ ಆಯಿತು. 1 ವರ್ಷ 6 ತಿಂಗಳು ಈ ದೇಶದ ಮೇಲೆ ನಿರ್ಬಂಧ ಇರ್ತಾವೆ. ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಯಾವುದಿದ್ದಿಲ್ಲ. ಅವರು ಏನು ಭಾರತ ಮಾತಾಗೆ ಜಯ ಅಂದ್ರೆ ಅರೆಸ್ಟ್ ಹಾಕಿರ್ತಾರೆ. ಅವರು ಇಲ್ಲಿ ದೊಡ್ಡ ಹೋರಾಟಗಳು ನಾವು ಇಲ್ಲ ಮಾಡ್ಯಾವ. ಆಮೇಲೆ ಇಡೀ ಜಗತ್ತಿನ ಒತ್ತಡ ಬರ್ತಾವ್ರಿ, ನೀವು ಪ್ರಜಾಪ್ರಭುತ್ವ ಕೊಲೆ ಮಾಡಿರಿ, ಇಲೆಕ್ಷನ್ ಮಾಡ್ಲಿಕ್ಕಂತ ನಿಮ್ಗೆ ಸಾಲ ಕೊಡೋಂಗಿಲ್ಲ. ಅವಾಗ ಗೋಧಿ ಬರ್ತೈತೆ, ಅಮೆರಿಕಾದಿಂದ ಗೋಧಿನೂ ಕೊಡೋಂಗಿಲ್ಲ, ಹಾಲಿ ಕುಡಿ ಬರ್ತೈತೆ, ನೀವು ಏನೂ ಕಳ್ಸಾಗಿರುತ್ತೆ. ಆ ದೇಶ ಎಲ್ಲ ಆಗಿರ್ತಾವು ಅಂತ ಹೇಳಕ್ಕೆ ಒಬ್ರು ಹೊರಗೆ ಹೋಗಕ್ಕೂ ಯಾರಿಲ್ಲ. ಅವಾಗ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ MP ಅದಾರಲ್ಲ, ಅವರು ಬೇರೆ ಡ್ರೆಸ್ ಹಾಕೊಂಡು ಈ ದೇಶ ಬಿಟ್ಟು ಹೊರಗೆ ಹೋಗಿ ಅಲ್ಲಿ ಭಾಷಣ ಮಾಡಿ ಹೋಗಿದ್ರು. ಅಮೇರಿಕಾ, ಯುರೋಪ್ ದೇಶದ ಭಾಷಣ ಮಾಡಿದ್ರು. ಭಾರತ ದೇಶದಾಗ ಪ್ರಜಾಪ್ರಭುತ್ವ ಕೊಲೆ ಆಗೈತಿ, ಇಂದಿರಾ ಗಾಂಧಿ ಅವ್ರು ಸರ್ವಾಧಿಕಾರ ಮಾಡಾಕತ್ತಾರೆ, ನೀವು ಅದಕ್ಕೆ ಅವ್ರಿಗೆ ಸಾಲ ಕೊಟ್ಟು ಮತ್ತು ಅವ್ರು ಬೆಂಬಲ ಕೊಡಬೇಡ್ರಿ, ಎಲೆಕ್ಷನ್ ಮಾಡಿದ್ರೆ ನೀವು ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಎಲ್ಲ ಒಪ್ಕೊಂಡು ಒತ್ತಡ ಬರ್ತಾವೆ ಇಂದಿರಾ ಗಾಂಧಿ. ಅವಾಗ ಅವರು 18 ತಿಂಗಳ ನಂತರ ಎಲೆಕ್ಷನ್ ಮಾಡಿದ್ರು. ಅವಾಗ ಏನು ಮಾಡಿದ್ರು, ಈ ಎಲ್ಲ ಪಕ್ಷ ಜನಸಂಘದಲ್ಲಿ ಕೂತು ಹುಡ್ಡಾಡಂತೆಲ್ಲ ನಾಯಕರು ಏನು ಮಾಡಿದ್ರು, ನಮ್ಮ ಪಕ್ಷದ ವಿಸರ್ಜನೆ ಮಾಡೋದು, ಎಲ್ಲರೂ ಕೂಡ ಒಂದು ಪಾರ್ಟಿ ಕಟ್ಟುವಂತಿಗೆ ಜನತಾ ಪಕ್ಷ ಉದಯ ನೆಗಲಿ ಹೊತ್ತು ರೈತನ 1977. ಅವಾಗ ಕಾಂಗ್ರೆಸ್ ಪೂರ ಧೂಳಿಪಟ ಆಗ್ತದೆ. ಕರ್ನಾಟಕದ ಮಾತ್ರ ಕಾಂಗ್ರೆಸ್ ಬರ್ತಾರೆ. ದೇಶ ತುಂಬ ಎಲ್ಲಿ ಒಂದೊಂದು ರಾಜ್ಯದ ಒಂದು MP ಬರಲ್ಲ ಕಾಂಗ್ರೆಸ್. ಹಾಗಾಗಿ ಅವಾಗ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದರು, ಅಟಲ್ ಬಿಹಾರಿ ವಾಜಪೇಯಿ ವಿದೇಶ ಮಂತ್ರಿ ಆದರು, LK ಅದ್ವಾನಿ ಅವರು ವಾರ್ತಾ ಮಂತ್ರಿ ಆದರು. ಅವಾಗ ಆಡಳಿತ ನಡೀತಿತ್ತು. ಅವಾಗ ಮತ್ತೆ ದ್ವಿಸದಸ್ಯತ್ವ ಸಿದ್ಧಾಂತ ತೊಗೊಂಡ್ಬಂದರು. ಅಂದ್ರೆ ಯಾರು ಜನತಾ ಪಕ್ಷದ MLA ಮಂತ್ರಿ ಅದಾರ RSSಗೆ ಹೋಗ್ಬಾರ್ದು. ಒಂದು ನಿರ್ಬಂಧರು ಯಾರಾದ್ರೆ ಅದು ಚೀನಾದ ವಿಚಾರ ಹೊಂದಿರ್ತಕ್ಕಂಥ ಕೆಲವು MP ಗಳು ಇದ್ರದಾರ, ಮಧು ಲಿಮೆ ಅಂತವ್ರು.
ಅವ್ರು ಚೀನಾದ ಸಿದ್ಧಾಂತ ಅವ್ರು ಎಡ ಸಿದ್ಧಾಂತ ಅವರು ರಷ್ಯಾ ಚೀನಾದಾಗ ಏನೇ ಕಮ್ಯುನಿಸ್ಟ್ ಪಾರ್ಟಿ ಇತ್ತು, ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಇದ್ದವರು ಜನತಾ ಪಕ್ಷದಾಗ ಮಂತ್ರಿ ಆಗಿದ್ದು. ಅವರು ಇವ್ರದ್ದು ಪೂರ ಕಟ್ ಮಾಡ್ಬೇಕಂತ ತಿಳ್ಕೊಂಡು ಅದು ಏರಿಕೆ ಇತ್ತು, ಜನತಾ ಪಾರ್ಟಿ ಭಾರಿ ಏರಿಕೆ ಇತ್ತು ಅವಾಗ. ಹಿಂಗಾಗಿ ಅವ್ರನ್ನ ಕಟ್ ಮಾಡಬೇಕು ಅಂತ ವಾಜಪೇಯಿ ಅವ್ರು ಹೇಳಿದ್ರು, ನಾವು ಇದರ ರಾಜಕೀಯ ಜನತಾ ಪಕ್ಷ ಬಿಡ್ತೀವಿ ಆದರೆ RSS ಬಿಡಂಗಿಲ್ಲ ಅಂತ ಹೇಳಿದ್ರು. ಅದು ಒಳ್ಳೆಯ ಜನರು ತಯಾರು ಮಾಡ್ತಕ್ಕಂಥ ಮಾತ್ರ ಸಂಸ್ಥೆ ಐತೆ, ನಾವು ಬಿಡಂಗಿಲ್ಲ ತಿಳ್ಕೊಂಡು ಜನತಾ ಪಕ್ಷ ಹೊರಗೆ ಬಂದು 1980 ಏಪ್ರಿಲ್ 6ಕ್ಕೆ ಕಮಲದ ಚಿಹ್ನೆ ಮೇಲೆ ಭಾರತೀಯ ಜನತಾ ಪಾರ್ಟಿ ಉದಯ ಮಾಡಿದ್ರು. ಒಂದೇ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಅಧ್ಯಕ್ಷ. ಹಾಗೆ ಅದ್ರ ಬೆಳವಣಿಗೆ ಇಲ್ಲಿವರೆಗೂ ಬಂದು ಇವತ್ತು ನಾವು ದೇಶವನ್ನು ಆಳಕತ್ತೀವಿ. ಮತ್ತು ದೇಶದ ಬಹುತೇಕ ಭಾಗದ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಐತಿ. ಈಗ ನಡ್ತಕ್ಕಂಥ 5 ರಾಜ್ಯದಲ್ಲಿ ಕೂಡ ಒಂದು 2-3 ರಾಜ್ಯದಾಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಎಲೆಕ್ಷನ್ ಐತಿ. ಒಟ್ಟಾರೆ ಕರ್ನಾಟಕದಾಗ ಮಾತ್ರ ಕಾಂಗ್ರೆಸ್ ಜೀವ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಈಗ ನಮ್ಮ ನಾಯಕತ್ವ ಜವಾಬ್ದಾರಿ, ಈ ಆಚರಣೆ ಮಾಡೋ ಉದ್ದೇಶವನ್ನು ನಮ್ಮ ಜವಾಬ್ದಾರಿ ಮಲ್ಲಿಕಾರ್ಜುನ ಹೇಳಿದ್ರಲ್ಲ, ನಮ್ಮ ಕರ್ತವ್ಯ ಏನು ಜವಾಬ್ದಾರಿ ಏನು ಅಂತಕ್ಕಂಥ ಕೆಲಸವನ್ನು ಹೊತ್ಕೊಂಡು ಮಾಡಿದೆವು ಅಂದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಔಷಧಕ್ಕೂ ರಾಗಿಲ್ಲ, ಅದಕ್ಕೆ ಹಿನ್ನೆಲೆಯೂ ಇಲ್ಲ, ಬೇಸ್ ಇಲ್ಲ. ಮತ್ತು ಒಂಥರ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಪಾರ್ಟಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು 6ನೇ ತಾರೀಕು ಸಂಸ್ಥಾಪಕ ದಿನಾಚರಣೆ ಕೋಲಾರದಾಗ ಮಾಡಕತ್ತೀವಿ. ಈ ವಿಚಾರಗಳನ್ನು ಮನೆಗೆ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೋದಿಯವರು ಮಾಡಿರ್ತಕ್ಕಂಥ, ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಹೇಳುವ ಮುಖಾಂತರವಾಗಿ ಮುಂದೆ ಕೂಡ ಭಾರತೀಯ ಜನತಾ ಪಾರ್ಟಿ ಸುಭದ್ರವಾಗಿ ಕಟ್ಟೋಣ ಅಂತ ಮಾತನ್ನು ಹೇಳಿ ನಮಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.